ವೆಲ್ಕಮ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೊಂದು ಟಿಪ್ಸ್ ಜೊತೆ ಬಂದಿದ್ದೀನಿ. ಏನಂತ ಹೇಳಿದರೆ, ವ್ಯಾಕ್ಸ್ ಮಾಡಲಿಕ್ಕೆ ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋ ಸಿಚುವೇಷನಲ್ಲಿ ಮನೆಯಲ್ಲೇ ವ್ಯಾಕ್ಸ್ನ ಪ್ರಿಪೇರ್ ಮಾಡಿಕೊಂಡು ಹೇಗೆ ವ್ಯಾಕ್ಸ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು 2 ಮೇನ್ ಇಂಗ್ರೀಡಿಯೆಂಟ್ಸ್, ಒಂದು ಸಕ್ಕರೆ ಮತ್ತು ಒಂದು ನಿಂಬೆಹಣ್ಣು. ಮನೇಲಿ ನೀರು ಇದ್ದೇ ಇರುತ್ತೆ ಅಲ್ವಾ, ಸೊ 3 ಐಟಮ್ಸ್ ಬೇಕಿದ್ದಕ್ಕೆ ವ್ಯಾಕ್ಸ್ ಮಾಡಲಿಕ್ಕೆ. ಫಸ್ಟು ಈಗ ತೋರಿಸ್ತೀನಿ ಯಾವ ಥರ ಮಾಡೋದಂತ ಪ್ರೋಸೆಸ್ನ. ಸ್ವಲ್ಪ ಶುಗರ್ನ ತಗೊಂಡಿದ್ದೀನಿ, ಅದರಲ್ಲಿ 1/2 ಬೌಲ್ ಶುಗರ್ನ ತೊಗೊಂಡಿದ್ದೀನಿ ಮತ್ತು 1 ಲೆಮನ್ನ ಸ್ಕ್ವೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬೀಜ ತೆಗೆದ್ಬಿಟ್ಟು ಸ್ಕ್ವೀಸ್ ಎಕ್ಸ್ಟ್ರಾ ಮಾಡ್ಕೋಬೇಕು, ಇಲ್ಲಾಂದರೆ ಬೀಜ ಎಲ್ಲದ್ರೊಳಗಡೆ ಸಕ್ಕರೆ ನೀರು ಇದು ಮಾಡ್ತಿರ್ತೀವಲ್ವ, ವ್ಯಾಕ್ಸ್ ಮಾಡ್ತಿದ್ದೀವಿ, ಅವಾಗಂತೂ ಸಿಡ್ದು ಬಿಡುತ್ತೆ. ಸೊ ಸಪ್ರೇಟು ಮಾಡಿಕೊಂಡು ನೆಕ್ಸ್ಟ್ ಒಂದು ಪಾತ್ರೆ ತೊಗೊಂಡೋದಕ್ಕೆ ಶುಗರ್ ಮತ್ತು ಲೆಮನ್ ಇದ್ರದ್ದು ನಿಂಬೆಹಣ್ಣು ರಸನ ಹಿಂಡಿರ್ತೀವಲ್ವ, ಅದನ್ನು ಅದರೊಳಗಡೆ ಹಾಕ್ಕೋಬೇಕು. ಸ್ವಲ್ಪ ಅಂದರೆ 2 ಸ್ಪೂನಷ್ಟು ವಾಟರ್ನ ಆ್ಯಡ್ ಮಾಡಬೇಕು. ಎಷ್ಟು ಸಕ್ಕರೆ ತಗೊಂಡಿರ್ತೀರ ಅಷ್ಟು. ನಾನು ಇಷ್ಟು ಸಕ್ಕರೆಗೆ 2 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ನೀವು ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ತೀರಾ ಅಂದರೆ 1 ಸ್ಪೂನ್ ಎಕ್ಸ್ಟ್ರಾ ಇದು ನೀರನ್ನ ಆ್ಯಡ್ ಮಾಡಿ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಬಿಟ್ಟು ಸ್ಟವ್ ಮೇಲೆ ಇಟ್ಟು ಅದನ್ನು ವ್ಯಾಕ್ಸ್ ಮಾಡಲಿಕ್ಕೆ ಇಡಬೇಕು. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದು ಸ್ವಲ್ಪ ಅಂದರೆ ಸ್ವಲ್ಪ, ತುಂಬ ಟೈಮ್ ಏನಲ್ಲ. ಅದು ಹಾಗೆ ಸಕ್ಕರೆ ಎಲ್ಲ ಕರಗಿಬಿಟ್ಟು ಅದು ಬಬಲ್ಸ್ ಬರುತ್ತೆ. ಬಬಲ್ಸ್ ಬಂದು ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಫುಲ್ ಕೆಳಗೆ ತಳ ಹಿಡಿದಿರುತ್ತೆ. ಇವಾಗ ಸಕ್ಕರೆ ಪೂರ ಕರಗಿದೆ. ಇವಾಗ ಫುಲ್ ಬಬಲ್ಸ್ ಬರ್ತಿದೆ ಬಬಲ್ಸು. ಇವಾಗ ಹಾಗೆ ಕಲರ್ ಚೇಂಜ್ ಆಗುತ್ತೆ, ಹಂಗೆ ತಿರ್ಗಿಸ್ಕೊತಾನೇ ಇರಬೇಕು. ಮತ್ತು ಅದನ್ನು ವಾಟರಿಗೆ ಹಾಕಿ ಅವಾಗವಾಗ ಚೆಕ್ ಮಾಡ್ಕೊತಿರ್ಬೇಕು. ಈಗ ನಿಮಗೆ ಪಾಕ ತೆಗಿಯೋಕ್ಕೆ ಮಾಡ್ತಾರಲ್ವ, ಪಾಕನ ಆ ಥರ ನೋಡ್ಕೊಳ್ತಾನೆ ಇರಬೇಕು. ಫುಲ್ ಗಟ್ಟಿ ಆಗಿಬಿಟ್ರೆ ವ್ಯಾಕ್ಸ್ನ ಮಾಡ್ಕೊಳಕ್ಕಾಗಲ್ಲ. ಅದು ಮೀಡಿಯಮ್ ಸ್ವಲ್ಪ ಎಳೆಯಾಗಿ ಬರಬೇಕು. ಇಲ್ಲಿ ತೋರಿಸಿದ್ದೀನಲ್ಲ, ಆ ಥರ ಬಂದರೆ ಸಾಕು. ಅದನ್ನು ಸ್ವಲ್ಪ ಹೊತ್ತು ಕೂಲಾಗಕ್ಕೆ ಬಿಡಬೇಕು. ಹಾಗೆ ಬಿಟ್ಟರೆ ತುಂಬ ಹೊತ್ತು ತಗೊಳುತ್ತೆ ಕೂಲಾಗಲಿಕ್ಕೆ. ಬೇಗ ಕೂಲಾಗಬೇಕಂತ ಹೇಳಿದ್ರೆ ಐಸ್ ಕ್ಯೂಬ್ಸ್ ಇಟ್ಬಿಟ್ಟು ಅದ್ರ ಮೇಲೆ ಈ ಮಾಡಿರ್ತೀವಲ್ಲ ವ್ಯಾಕ್ಸು, ಅದ್ರದ್ದು ಪಾತ್ರೆನ ಇಟ್ಟರೆ ಅದು ಬೇಗ ಕೂಲಾಗುತ್ತೆ. ಹಾಗೆ ಬಿಟ್ಟರೆ ತುಂಬ ಹೊತ್ತು ಕೂಲಾಗಕ್ಕೆ ಬೇಕಾಗುತ್ತೆ. ಕೂಲಾದಮೇಲೆ ಈ ಥರ ಬರುತ್ತೆ. ಅದನ್ನು ಬೇರೆ ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದೆಲ್ಲ ತಣ್ಣಗಾದ್ಮೇಲೆ ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಸ್ವಲ್ಪ ತೊಗೊಂಡು ಎಷ್ಟು ವ್ಯಾಕ್ಸ್ ಮಾಡ್ತೀರೋ ಅಷ್ಟು ತೊಗೊಂಡು ಅದನ್ನು ಸ್ವಲ್ಪ ನಾದ ಥರ ಕೈಯಲ್ಲಿ ಈ ಥರ ಎಳೆದ್ರೆ ಅದು ಸ್ವಲ್ಪ ಇದಾಗುತ್ತೆ, ಅಂದರೆ ಲೂಸ್ ಬರುತ್ತೆ. ಫುಲ್ ಗಟ್ಟಿಯಾಗಿರುತ್ತಲ್ವ, ಅದು ಸ್ವಲ್ಪ ಲೂಸ್ ಆದಂಗೆ ಆಗುತ್ತೆ, ಫ್ರೀ ಇದಾದಂಗೆ. ವ್ಯಾಕ್ಸ್ ಮಾಡಲಿಕ್ಕೆ ಸ್ಟ್ರಿಪ್ಸ್ ಥರ ನಾನು ಒಂದು ಮಂದದ್ದು ಬಟ್ಟೆ ತೊಗೊಂಡ್ರೆ ಸಾಕು. ನಾನು ಇದಕ್ಕೆ ಜೀನ್ಸ್ ಪ್ಯಾಂಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ನನ್ನ ಕಾಲಲ್ಲಿ ಎಷ್ಟು ಹೇರ್ಸ್ ಇದೆ ಅಂತ. ಇದನ್ನು ರಿಮೂವ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಮಾಡ್ಕೊಳ್ಬೋದು. ನಾನು ಮದುವೆ ಆಗಿದ್ದು ಕೊರೋನಾ ಟೈಮೆಲ್ಲ ಹೊರಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮದುವೆಗೆ ನಾನು ಮನೆಯಲ್ಲೇ ವ್ಯಾಕ್ಸ್ ಮನೆಯಲ್ಲೇ ಮಾಡ್ಕೊಂಡಿದ್ದು. ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ನೀವು ಇಲ್ಲಿ ಹೇರ್ ಎಷ್ಟು ಕಾಣ್ತಿದೆ ಅಂತ. ನನ್ನ ಕಾಲಲ್ಲಿ ತೋರಿಸ್ತೀನಿ ಯಾವ ಥರ ರಿಮೂವ್ ಆಗುತ್ತೆ, ಎಷ್ಟು ಕ್ಲಿಯರಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಏನು ಬೇಕು ಅಂತ ಹೇಳಿದರೆ ಪೌಡರ್ ಬೇಕು. ಯಾವುದೇ ಆದರೂ ಪೌಡರ್, ನೀವು ಫೇಸಿಗೆ ಹಾಕ್ತಿರಲ್ಲ, ಯಾವುದಾದ್ರೂ ಒಂದು ಪೌಡರ್ ಬೇಕು. ಪೌಡರ್ನ ಫಸ್ಟ್ ಕಾಲ ಮೇಲೆ ಹಾಕ್ಬಿಟ್ಟು ಆಮೇಲೆ ನೀವು ಡೈರೆಕ್ಟ್ ಅದಕ್ಕೆ ಸ್ಟ್ರಿಪ್ಸ್ನ ವ್ಯಾಕ್ಸ್ನ ಹಾಕಿಬಿಟ್ಟು ಆಮೇಲೆ ಕ್ಲಾತ್ನ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಎಳೆದ್ರೂ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಕ್ಲಾತಿಗೆ ಅದು ವ್ಯಾಕ್ಸ್ನ ಹಾಕ್ಸ್ಬಿಟ್ಟು ಮತ್ತೆ ಕ್ಲಾತ್ನ ಅದ್ರ ಮೇಲೆ ಇದು ಮಾಡಿ ಹಾಕಿದ್ರೂ ವ್ಯಾಕ್ಸ್ ಮಾಡಿದ್ರು ಕ್ಲಿಯರಾಗಿ ವ್ಯಾಕ್ಸ್ ಆಗಿದೆ ಅಂತ, ಹೇರ್ಸ್ ಎಲ್ಲ ಕಾಲಲ್ಲಿ ರಿಮೂವ್ ಆಗಿದೆ ಅಂತ. ಈ ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಬಂದಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ತುಂಬ ಏರ್ಸ್ ಬಂದಿದೆ. ಪೌಡ್ರ್ ಹಾಕ್ತೀವಲ್ವ, ಆಗ ಪೌಡ್ರು ಅದರಲ್ಲಿ ಅಂಟ್ಕೊಂಡಿರುತ್ತೆ ಮತ್ತು ಸ್ಕಿನ್ ಮೇಲೆ ಅಂಟ್ಕೊಳ್ಳಲ್ಲ. ಅವಾಗ ಏನು ಮಾಡಬೇಕಂತ ಹೇಳಿದರೆ ಹಿಂಗೆ ಸ್ವಲ್ಪ ಅದನ್ನು ಹಿಂಗೆ ಇದು ಮಾಡಿ ಪೌಡ್ರೆಲ್ಲ ಆಚೆ ಈಚೆ ಹೋಗಿ ಅದು ಮತ್ತೆ ಇದಾಗುತ್ತೆ, ಸ್ಟಿಕ್ ಆಗೋ ಥರ ಆಗುತ್ತೆ. ಮತ್ತು ಅದನ್ನು ನೀವು ಮತ್ತೆ ಪೌಡ್ರ್ ಹಾಕ್ಬಿಟ್ಟು ಬೇರೆ ಸೈಡ್ ಇದು ಮಾಡ್ಬೋದು. ತೋರಿಸ್ತೀನಿ ಇನ್ನೊಮ್ಮೆ.
ಎಷ್ಟು ನೀಟಾಗಿ ರಿಮೂವ್ ಆಗಿದೆ ನೋಡಿ, ಡಿಫ್ರೆನ್ಸ್ ಕಾಣಿಸ್ತಿದೆ. ಅಲ್ಲಿ ಫಸ್ಟು ನನ್ನ ಸ್ವಲ್ಪ ಹೇರ್ಸ್ ಇದೆ, ಮತ್ತು ಇಲ್ಲಿ ರಿಮೂವ್ ಆಗಿದೆಯಲ್ವ, ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ, ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ. ನೀವು ಕೂಡ ಟ್ರೈ ಮಾಡಿ. ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಸಲ ಕೇಳ್ತಾ ಇದ್ದೀನಿ.